ನಮಸ್ಕಾರ, ನನ್ನ ಹೆಸರು ಕುಮಾರ್ ಚೌಹಾಣ್ ಅಂತೇಳಿ. ನಾನು ಬೆಂಗಳೂರು ಮತ್ತು ಧಾರವಾಡಗಳಲ್ಲಿ IAS ಮತ್ತು KASಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನು ಕೊಡುತ್ತಿದ್ದೆ. ಆದರೆ ನಮ್ಮ ಊರಿನಲ್ಲಿ ಅಂದರೆ ನಾನು ಹುಟ್ಟಿ ಬೆಳೆದಂಥ ರಾಮದುರ್ಗ ತಾಲೂಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಮತ್ತು ಇಲ್ಲಿಯ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ನಾ ಏನು ಮಾಡಿದಪ್ಪ ಅಂದ್ರೆ ರಾಮದುರ್ಗಲ್ಲಿ ಒಂದು ನವೋದಯ ಕೋಚಿಂಗ್ ಸೆಂಟರ್ನ ಪ್ರಾರಂಭ ಮಾಡಿದ್ದೇನೆ. ಬಡ ವಿದ್ಯಾರ್ಥಿಗಳಿಗೆ ತುಂಬ ಕಡಿಮೆ ದುಡ್ಡಿನಲ್ಲಿ ರೆಸಿಡೆನ್ಷಿಯಲ್ ಊಟ ಮತ್ತು ವಸತಿ ವ್ಯವಸ್ಥೆಯು ಕೂಡ ನಮ್ಮಲ್ಲಿ ಇರ್ತದೆ. ಬಸ್ಸಿಗೆ ಬರ್ತೀವಿ ಸರ್, ನಮಗೆ ಬರೋಕ್ಕಾಗಲ್ಲ ಅಂದರೆ ಅವರಿಗೆ ಗಾಡಿ ವ್ಯವಸ್ಥೆಯು ಕೂಡ ಇರ್ತದೆ. ನಮ್ಮಲ್ಲಿ ಮಕ್ಕಳಿಗೆ ನಾವು ಏನು 3ನೇತೆ 4ನೇತೆ ಮತ್ತು 5ನೇತೆ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿಗಳಿಗೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಅದಾರ ಆ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಫೋಕಸ್ ಮಾಡ್ತೀವಿ. ಅವರಿಗೆ ಪ್ರತಿದಿನ ಯಾವ ಟಾಪಿಕ್ ಮುಗಿದ ತಕ್ಷಣ ಅದೇ ಟಾಪಿಕ್ ಮೇಲೆ ಅವರಿಗೆ ಪ್ರಶ್ನೆಗಳನ್ನು ತಗೋತೀವಿ, ಎಕ್ಸಾಮ್ ತಗೋತೀವಿ. 2 ರೀತಿ ಪರೀಕ್ಷೆ ಇರ್ತದೆ, ಒಂದು ಮೌಖಿಕ ಪರೀಕ್ಷೆ ಇರ್ತದೆ, ಇನ್ನೊಂದು ಲಿಖಿತ ಪರೀಕ್ಷೆ ಇರ್ತದೆ. ವಿದ್ಯಾರ್ಥಿ ಯಾವ ರೀತಿ ಅಂಕಗಳನ್ನು ಕಡಿಮೆ ತಗೋತಾ ಇದ್ದಾರೆ ಅದೇ ಟಾಪಿಕ್ನ ನಾವು ಇನ್ನೊಂದ್ಸಲ ರಿಪೀಟ್ ಮಾಡ್ತೀವಿ. ಯಾಕೆ ಕಡಿಮೆ ತಗೋತಾ ಇದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಅದು ವಿದ್ಯಾರ್ಥಿಗಳಿಗೆ ಫೋಕಸ್ನ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಬೆಳಗ್ಗೆ 4:15 ಎಬ್ಬಿಸ್ಬಿಟ್ಟು ಯೋಗ ತರಬೇತಿಯನ್ನು ಮಾಡಿಸ್ತೀವಿ. ಯೋಗ ತರಬೇತಿ ಮಾಡಿಸುವುದರ ಜೊತೆಗೆ ಪಿರಮಿಡ್ ಮೆಡಿಟೇಷನ್ ಮಾಡ್ತೀವಿ. ಅದರಿಂದ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗ್ತದ ಮತ್ತು ಏಕಾಗ್ರತೆ ಹೆಚ್ಚಾಗ್ತದ. ಮಕ್ಕಳು ಓದುವಾಗ ಯಾವುದೇ ರೀತಿಯ ಬೇರೆ ಬೇರೆ ಆಲೋಚನೆ ಬರದೆ ಓದಿನ ಮೇಲೆ ಅವ್ರಿಗೆ ಏನಪ್ಪ ಅಂದ್ರೆ ಫೋಕಸ್ ಆಗುವ ಹಾಗೆ ನಾವಿಲ್ಲಿ ಪ್ರಯತ್ನವನ್ನು ಪಡ್ತೀವಿ. ಮಕ್ಕಳಿಗೆ ನಾವು ಓದಲಿಕ್ಕೆ ಪುಸ್ತಕಗಳನ್ನು ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ಅವರಿಗೆ ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಗಳ ಬುಕ್ಲೆಟ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ನಮ್ಮ ಸಂಸ್ಥೆಯ ವತಿಯಿಂದಲೇ ನಾವು ಅವುಗಳೆಲ್ಲನೂ ನೀಡ್ತಾ ಇದ್ವಿ. ಪ್ರತಿದಿನ ಮಕ್ಕಳಿಗೆ ಟೆಸ್ಟ್ ಇರ್ತದ. ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ನಾವು ದಿನಕ್ಕೆ 3 ರಿಂದ 4 ಪ್ರಶ್ನೆ ಪತ್ರಿಕೆಗಳನ್ನ ನಾವು ಕೊಟ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರಾಕ್ಟೀಸ್ ಮಾಡಿಸಿದ ಮೇಲೆ ಯಾವ ರೀತಿ ಕಡಿಮೆ ತೆಗೆದುಕೊಂಡಾರ ಅನ್ನೋದ್ರ ಮೇಲೆ ಅವ್ರಿಗೆ ಮತ್ತೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಈ ರೀತಿ ಫೋಕಸ್ ಮಾಡಿದಕ್ಕಾಗಿ ಇವತ್ತು ನನ್ನ 5 ಜನ ವಿದ್ಯಾರ್ಥಿಗಳಲ್ಲಿ 4 ಜನ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 90ರ ಮೇಲೆ ನವೋದಯ ಪರೀಕ್ಷೆಯಲ್ಲಿ ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಒಬ್ಬ ಹುಡುಗ 100ಕ್ಕೆ 95 ಅಂಕಗಳನ್ನ ಈ ಬಾರಿ ಏನಪ್ಪಾ ಅಂದ್ರೆ ನವೋದಯ ಪರೀಕ್ಷೆಯಲ್ಲಿ ತೆಗೆದುಕೊಂಡಿದ್ದಾನೆ. ನಮ್ಮಲ್ಲಿ ಊಟದ ವ್ಯವಸ್ಥೆ ಇರ್ತದ. ಮತ್ತೆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಚಿಕ್ಕ ಮಕ್ಕಳಾಗ್ತಾವ, ಅವರಿಗೆ ಏನಪ್ಪಾ ಅಂದ್ರೆ ಬಟ್ಟೆ ತೊಳಿಲಿಕ್ಕೆ ಆಗಲ್ಲ. ಆ ಕಾರಣಕ್ಕಾಗಿ ಬಟ್ಟೆಯನ್ನು ಕೂಡ ಏನಪ್ಪಾ ಅಂದ್ರೆ ತೊಳಿಲಿಕ್ಕೆ ನಾವು ವ್ಯವಸ್ಥೆನ ಮಾಡಿಕೊಟ್ಟಿದ್ವಿ. ಸ್ನಾನಕ್ಕೆ ಏನಪ್ಪಾ ಅಂದ್ರೆ ಬಿಸಿನೀರು ಇರ್ತದ. ಆಮೇಲೆ ಕುಡಿಲಿಕ್ಕೆ ಏನಪ್ಪಾ ಅಂದ್ರೆ ನಾವು ಫಿಲ್ಟರ್ ವಾಟರ್ನ ಕೊಡ್ತಾ ಇದೀವಿ. ಅದೇ ರೀತಿಯಾಗಿ ಮಕ್ಕಳಿಗೆ ರೊಟ್ಟಿ ಮತ್ತು ಚಪಾತಿ ಪ್ರತಿದಿನ ಇರ್ತದ. ಮಧ್ಯಾಹ್ನ ರೊಟ್ಟಿ ಕೊಟ್ಟರೆ ಸಂಜೆ ಮತ್ತು ಚಪಾತಿ ಕೊಡ್ತೀವಿ. ರೈಸ್ ಸಾಂಬಾರ್ ಇರ್ತದ, 2 ಥರ ಪಲ್ಯ ಇರ್ತದ. ನಮ್ಮಲ್ಲಿ ವೆರೈಟಿ ಏನಪ್ಪ ಅಂದ್ರೆ ನಾಷ್ಟಗಳು ಇರ್ತವೆ. ಮಕ್ಕಳಿಗೆ ವಾರಕ್ಕೊಂದು ಸಲ ನಾನ್ ವೆಜ್ಗಳನ್ನು ಕೂಡ ಕೊಡ್ತೀವಿ. ವೆಜ್ ತಿನ್ನೋರು ವೆಜ್ ಇರ್ತದ, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಊಟ ಕೂಡ ನಾವೇನಪ್ಪ ಅಂದ್ರೆ ಕೊಡ್ತಾ ಹೋಗ್ತಾ ಇದೀವಿ. ಈ ರಾಮದುರ್ಗ ತಾಲೂಕಿನ ಪಾಲಕರು ನಮಗೆ ತುಂಬಾ ಸಹಕಾರವನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಇದರ ಮೂಲಕ ನಾನು ರಾಮದುರ್ಗ ತಾಲೂಕಿನ ಪಾಲಕರಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆದ್ಮೇಲೆ ನಮ್ಮ ಗುರುಧಾಮ ತರಬೇತಿ ಕೇಂದ್ರಕ್ಕೆ ಮತ್ತೆ ಪ್ರವೇಶ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ನಾವು ತಗೋತೀವಿ. ಯಾಕಂದ್ರೆ ತುಂಬಾ ಜನರನ್ನು ತಗೊಂಡು ರಿಸಲ್ಟ್ ಕೊಡೋದಲ್ಲಿ ನಮಗೆ ಸಮಸ್ಯೆ ಆಗೋದಕ್ಕೆ ಕಡಿಮೆ ವಿದ್ಯಾರ್ಥಿಗಳನ್ನು ತಗೊಂಡು ಅವರನ್ನೆಲ್ಲರೂ ನಾವು ರಿಸಲ್ಟ್ ಕೊಡೋಣ ಅನ್ನೋ ಕಾರಣಕ್ಕಾಗಿ ತುಂಬಾ ಕಡಿಮೆ ಅಂದ್ರೆ 30 ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಹಾಸ್ಟೆಲ್ಗೆ ಅಡ್ಮಿಷನ್ಸ್